ಆಕಾಶವಾಣಿ ಬಾಗಿಲೋಡು ಕೈ ಮುಗಿದು ಒಳಗೆ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ದೇವವೃಂದ ಅಂತ ಒಂದು ಹಳ್ಳಿ ಇದೆ. ಹೆಸರು ಎಷ್ಟು ಚೆನ್ನಾಗಿದೆ. ಇದು ದೇವವೃಂದ ಅನ್ನೋದು ಎಷ್ಟು ಅಪ್ಯಾಯಮಾನವಾಗಿರ್ತಕ್ಕಂಥ ಒಂದು ಹೆಸರದು. ಇದು ಮೂಡಿಗೆರೆಯಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಪ್ರದೇಶ ಇದು. ದೇವವೃಂದ ಅಂತ ಯಾಕೆ ಕರಿತಾ ಇದ್ರು ಅಂದರೆ, ಇಲ್ಲಿ ಹಿಂದೆ, ಭಾಳ ಹಿಂದೆ ಕಪಿಲ ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡ್ತಾಯಿದ್ರು ಅಂತ ನಂಬ್ತಾರೆ, ಹೇಳಲಾಗ್ತಾ ಇದೆ. ಇದು ಅವರ ತಪೋಭೂಮಿಯಾಗಿದ್ದರಿಂದ ಇದನ್ನು ದೇವವೃಂದ ಅಂತ ಕರೆಯಲಾಗ್ತಾ ಇದೆ ಅಂತ ಎಲ್ಲ ನಂಬಿದ್ದಾರೆ. ಇಲ್ಲಿ ತಲಕಾಡಿನ ಗಂಗರು ಒಂದು ಲಕ್ಷ್ಮೀ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಕ್ರಿಸ್ತಶಕ 1360ರಲ್ಲಿ ಬಕ್ಕಣ್ಣನ ಕಾಲದಲ್ಲಿ ಹರಿಯಣ್ಣ ಮತ್ತು ಜಕ್ಕಣ್ಣಗೌಡ ಎಂಬುವರು ಈ ರಾಮನಾಥ ದೇವಾಲಯಕ್ಕೆ ದತ್ತಿ ನೀಡಿರ್ತಕ್ಕಂಥ ಉಲ್ಲೇಖ ಕೆಲವು ಶಾಸನಗಳಲ್ಲಿ ದೊರೆಯುತ್ತೆ. ಶ್ರೀ ಕೃಷ್ಣದೇವರಾಯನ ಕಾಲದಲ್ಲೂ ಸಹ ಮಂಚಪ್ಪ ನಾಯಕ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಮಕ್ಕಳು ಇದಕ್ಕೆ ದವಸ ಧಾನ್ಯವನ್ನು ನೀಡ್ತಾ ಇದ್ರು ಅನ್ನಕ್ಕಂಥ ಒಂದು ಶಾಸನವೂ ಸಹ ಅಲ್ಲಿ ದೊರೆತಿದೆ. ಇದು ಕಪಿಲಮ್ಮನ ಮುನಿಗಳು ಇಲ್ಲಿ ತಪೋಭೂಮಿಯಾಗಿದ್ದರಿಂದ ಇದನ್ನು ದಕ್ಷಿಣ ಕಾಶಿ ಅಂತಲೂ ಸಹ ಕರೀತಾರೆ. ಉತ್ತರದಲ್ಲಿರ್ತಕ್ಕಂಥ ವಾರಣಾಸಿಯನ್ನು ಕಾಶಿ ಅಂತ ಕರಿತೀವಿ, ಅದು ಉತ್ತರದ ಕಾಶಿ. ಇದು ಕಪಿಲ ಮುನಿಗಳ ತಪೋಭೂಮಿಯಾಗಿರೋದ್ರಿಂದ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಇಲ್ಲಿರ್ತಕ್ಕಂಥ ಶಿವಲಿಂಗ ಒಂದು ಅದ್ಭುತ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಲಿಂಗ ಇದು. ಒಂದು ನಂಬಿಕೆ ಇದೆ ಇಲ್ಲಿ. ಅದರ ಪ್ರಕಾರ ಪರಶುರಾಮ ಇಲ್ಲಿಗೆ ಬಂದಿದ್ದಂತೆ. ಪರಶುರಾಮ ಬಂದು, ಯಾವಾಗಲೂ ಪರಶು ಅಂತಂದರೆ ಕೊಡಲೆಯನ್ನು ಹೊತ್ತೆ ಅವನ ಎಲ್ಲ ಕಡೆಯೂ ತಿರುಗ್ತಾ ಇದ್ದ. ಅವನ ಕೊಡಲಿ ಇಲ್ಲಿನ ಶಿವಲಿಂಗಕ್ಕೆ ತಾಗದಾಗ ಅದಕ್ಕೆ ಸ್ವಲ್ಪ ಗಾಯ ಆಗಿ ರಕ್ತ ಸುರಿಯೋದಕ್ಕೆ ಪ್ರಾರಂಭ ಆಯ್ತಂತೆ. ಆಗ ಆ ಗಾಯಕ್ಕೆ ಗಂಧ ಹಚ್ಚಿ ಅದನ್ನು ವಾಸಿ ಮಾಡಿದರು ಅಂತ ಒಂದು ನಂಬಿಕೆ. ಈಗಲೂ ಸಹ ಅದಕ್ಕೆ ಪ್ರತಿದಿನ ಲಿಂಗಕ್ಕೆ ಗಂಧಲೇಪನ ನಡೀತಾ ಇದೆ. ಪ್ರತಿ ದಿವಸನೂ ಗಂಧಲೇಪನ ಮಾಡ್ತಾರೆ. ಆಮೇಲೆ ಈ ಗಂಧನೆಲ್ಲ ಒಂದು ಕಡೆ ಸಂಗ್ರಹಿಸಿ ಯುಗಾದಿ ಸಂದರ್ಭದಲ್ಲಿ ಭಕ್ತರಿಗೆ ಪ್ರಸಾದ ರೂಪವಾಗಿ ನೀಡಲಾಗ್ತಾ ಇದೆ. ವನವಾಸ ಕಾಲದಲ್ಲಿ ಶ್ರೀರಾಮಚಂದ್ರನು ಸಹ ಇಲ್ಲಿ ಬಂದು ರಾಮೇಶ್ವರ ದೇವರಿಗೆ ಪೂಜೆ ಸಲ್ಲಿಸ್ದ. ಮತ್ತು ಪೂಜೆ ಸಲ್ಲಿಸಬೇಕಾದ್ರೆ ಈಶ್ವರ ಅವರಿಗೆ ಪ್ರಸನ್ನನಾಗಿದ್ದರಿಂದ ಇದಕ್ಕೆ ಪ್ರಸನ್ನ ರಾಮೇಶ್ವರ ಅಂತಲೂ ಸಹ ಕರೀತಾರೆ. ಈ ಪ್ರಸನ್ನ ರಾಮೇಶ್ವರ ದೇವಾಲಯವನ್ನು ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿದ್ದಾರೆ. ಇದರಲ್ಲಿ ಸ್ವಯಂಭೂ ಶಿವಲಿಂಗ ಇದೆ. ಇದನ್ನು ಯಾರು ಕೆತ್ತಿದ್ದಲ್ಲ, ತನ್ನಷ್ಟಿಗೆ ತಾನೇ ಉದ್ಭವವಾಗಿರ್ತಕ್ಕಂಥ ಲಿಂಗ ಇದೆ. ವಿಶಾಲ ಪ್ರಾಕಾರವನ್ನು ಹೊಂದಿದೆ. ಆಮೇಲೆ ದೇವಾಲಯಕ್ಕೆ ಕದಂಬನಾಗರ ಶೈಲಿಯ ಗೋಪುರವೂ ಸಹ ಇದೆ. ದ್ವಾರಬಾಗಲಿನಲ್ಲಿ ಶೈವ ದ್ವಾರಪಾಲಕರಿದ್ದು ಅನೇಕ ಮೂರ್ತಿಗಳನ್ನು ಇಲ್ಲಿ ಕತ್ತಿದ್ದಾರೆ. ದೇವಾಲಯದ ಸಮೀಪ ಕೋಟೆ ಆಂಜನೇಯ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ, ಸೂರ್ಯ ಭಗವಾನ್ ಮತ್ತು ಕೇಶವ ಹಾಗೂ ಕಾಲಭೈರವ ಈ ಮೂರ್ತಿಗಳ ಒಂದು ಸೌಂದರ್ಯವನ್ನು ಸವಿಬೇಕಾದರೆ ನಾವು ದೇವವೃಂದಕ್ಕೆ ಹೋಗಬೇಕು. ಯುಗಾದಿ ಮತ್ತು ಶಿವರಾತ್ರಿಯಂದು ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯೋದ್ರಿಂದ ಸಹಸ್ರಾರು ಜನ ಭಕ್ತರು ಇಲ್ಲಿ ಬಂದು ಸೇರ್ತಾರೆ. ಗಂಗರ ಕಾಲದಿಂದ ಹಿಡಿದು ಕೆಳದಿಯರಸರ ಕಾಲದವರೆಗೂ ಸಹ ಈ ಸ್ಥಳಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನೀಡ್ತಾ ಇದ್ದರು. ಇಂತಹ ಅಪೂರ್ವವಾದ ದೇವಾಲಯವನ್ನು ನೀವು ಏಕೊಮ್ಮೆ ಸಂದರ್ಶಿಸಿ ಬರಬಾರ್ದು? ತುಂಬ ಚೆನ್ನಾಗಿದೆ. ಹೋಗಿ ನೋಡ್ಕೊಂಬರಂದರೆ ಅದು ಮನಸ್ಸಿಗೆ ಬಹಳ ಮುದವನ್ನು ನೀಡತಕ್ಕಂಥ ಒಂದು ಸ್ಥಳ ಅದು. ಇನ್ನು ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು, ಯಾರೂ ಹೆಚ್ಚಿಗೆ ಹೋಗದೇ ಇರತಕ್ಕಂಥ ಒಂದು ದುರ್ಗಾದೇವಿ ದೇವಸ್ಥಾನ ಇದೆ. ಅದಕ್ಕೆ ವನದುರ್ಗಾದೇವಿ ದೇವಸ್ಥಾನ ಅಂತ ಕರೀತಾರೆ. ನರಸಿಂಹರಾಜಪುರದಿಂದ 5-6 ಕಿಲೋಮೀಟರ್ ದೂರದಲ್ಲಿ ಈ ಮಡವತ್ತಿ ಅಂತಕ್ಕಂಥ ಒಂದು ಸುಂದರವಾದ ತಾಣ ಇದೆ. ಇಲ್ಲಿ ಪ್ರಕೃತಿ ದೇವತೆಯೇ ಮೈವೆತ್ತಿ ಬಂದಂತೆ ಭಾಸವಾಗ್ತಕ್ಕಂಥ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಪರಿಸರ. ಇಲ್ಲಿ ಶ್ರೀ ವನದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಅದೇನು ದೊಡ್ಡ ದೇವಸ್ಥಾನ ಅಂದರೆ ಭಾಳ ದೊಡ್ಡ ದೇವಸ್ಥಾನ ಏನಲ್ಲ, ಒಂದು ಗರ್ಭಗುಡಿ ಮಾತ್ರ ಇದೆ. ಆದರೆ ಬಹಳ ಶಕ್ತಿಶಾಲಿ ಅಮ್ಮನವರ ಸನ್ನಿಧಿ ಇದು. ಎಲ್ಲದಕ್ಕಿಂತ ಮುಖ್ಯ, ಅದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ದೇವಾಲಯ ಇದು. ಇಲ್ಲಿ ಭಾಳ ವರ್ಷಗಳ ಕಾಲ ಇದು ಅಜ್ಞಾತವಾಗಿತ್ತು. ಆದರೆ ಇಲ್ಲಿ ಸರಾಫ್ ಕುಟುಂಬದವರು ಅದನ್ನು ವರ್ಷಕ್ಕೊಮ್ಮೆ ಸೇರಿ ಆ ದೇವಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅವರೇನೆ ಅದನ್ನು ಅಭಿವೃದ್ಧಿಯನ್ನು ಗೊಳಿಸಿದ್ದಾರೆ. ಇದು ಆಗಲೇ ಹೇಳಿದಾಗೆ ಒಂದು ದಟ್ಟವಾದ ಕಾಡಿನ ಮಧ್ಯೆ ಇದೆ. ಸುತ್ತಲೂ ತುಂಬಿ ತುಳುಕ್ತಕ್ಕಂಥ ಹಸಿರು.
ಆ ಹಸಿರಿನ ವಾತಾವರಣ ಬೇಸಿಗೆ ಬಿಸಿಲಿಗೆ ಸವಾಲೆಸೆದು ತಂಪು ನೀಡುವ ಬೃಹತ್ ಮರಗಳು ಎಲ್ಲರಿಗೂ ಒಂದು ರೀತಿಯ ಮುದವನ್ನು ನೀಡತಕ್ಕಂಥ ಒಂದು ಸುಂದರವಾದ ತಾಣ ಅದು. ನಗರದ ಬಿಸಿಲಿನ ಬೇಗೆ ಇಲ್ಲಿಲ್ಲ. ಇಷ್ಟೊಂದು ಬಿಸಿಲು ಇಲ್ಲಿ ಇದೆಯಲ್ಲ, ಅಷ್ಟೊಂದು ಬಿಸಿಲು ಅಲ್ಲಿ ಇಲ್ಲೇ ಇಲ್ಲ. ಯಾವಾಗಲೂ ತಂಪಾಗಿರ್ತಕ್ಕಂಥದ್ದು. ಯಾಕೆಂದರೆ ಸದಾ ಬೀಸುವ ತಂಗಾಳಿಗೆ ತಲೆದೂಗುವ ಹಸಿರು ಎಲೆಗಳು ಬಂದವರನ್ನು ಸ್ವಾಗತಿಸುತ್ತಾ ಇದೆಯೇನೋ ಅನ್ನೋ ರೀತಿ ನಮಗೆ ಕಾಣುತ್ತೆ. ಅಲ್ಲಿರ್ತಕ್ಕಂಥ ಬೃಹತ್ ಮರಗಳನ್ನು ನೋಡಿದರೆ ಸಂತಸ ಉಕ್ಕು ಬರುತ್ತೆ. ಎಂತೆಂಥ ದೊಡ್ಡ ದೊಡ್ಡ ಮರಗಳು, ಹಸಿರಿನಿಂದ ತುಂಬಿರ್ತಕ್ಕಂಥ ಮರಗಳು, ಅವು ನೀಡ್ತಕ್ಕಂತಹ ತಂಪಾದ ಒಂದು ನೆರಳು. ಹಲಸು, ಮಾವು, ಸುರುಗಿ, ತೇಗ ಹೀಗೆ 108 ವಿಧದ ಮರಗಳು ಇಲ್ಲಿ ನೈಸರ್ಗಿಕ ನೆರಳನ್ನು ನೀಡಿರ್ತಕ್ಕಂಥದ್ದು ಅಲ್ಲಿ ಹೋದವರಿಗೆ ತಂಪನ್ನು ನೀಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಇಲ್ಲಿರ್ತಕ್ಕಂಥ ಈ ವನದುರ್ಗ ದೇವಿಯ ದೇವಾಲಯ ಆಗಲೇ ಹೇಳಿದಾಗೆ ಒಂದೇ ಒಂದು ಗರ್ಭಗುಡಿ ಇರ್ತಕ್ಕಂಥ ಪುರಾತನ ದೇವಾಲಯ. ಅಲ್ಲಿಯೇ ಪಕ್ಕದಲ್ಲೇ ಭೋಜನ ಶಾಲೆಯನ್ನು ಕಟ್ಟಿದ್ದಾರೆ, ಅಡಿಗೆ ಮನೆ ಕಟ್ಟಿದ್ದಾರೆ, ಶೌಚಾಲಯವನ್ನು ನಿರ್ಮಿಸಿ ಶುಚಿಗೆ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ. ದೇವಿಯ ಮೂರ್ತಿಯಂತೂ ಪ್ರಖರವಾಗಿ ಕಂಗೊಳಿಸುತ್ತಿದ್ದು ಎಲ್ಲರನ್ನೂ ಹಸನ್ಮುಖದಿಂದ ಹರಸುತ್ತಿದೆಯೇನೋ ಅನ್ನುವಂತೆ ತೋರುತ್ತೆ. ಹಿಂದೆ ಈ ದೇವಾಲಯದ ಸಮೀಪ ಒಂದು ಬಾವಿ ಇತ್ತಂತೆ, ಅದಕ್ಕೆ ಕಂಚಿನ ಬಾವಿ ಅಂತ ಕರೀತಾ ಇದ್ರಂತೆ. ಈಗ ಅದು ಕಾಣಲ್ಲ, ಅದೆಲ್ಲ ಮಣ್ಣಿನಲ್ಲಿ ಹುದುಗೋಗ್ಬಿಟ್ಟಿದೆ ಅದು. ಅಲ್ಲಿ ನೋಡಿದವ್ರು ಹೇಳ್ತಾರೆ, ಅದರ ಬಗ್ಗೆ ಕೇಳಿರ್ತಕ್ಕಂಥವ್ರು ಅನೇಕರು ಹೇಳಿದ್ದೇನು ಅಂತಂದರೆ, ಅದರೊಳಗೆ ಒಂದು ಕಲ್ಲನ್ನು ಎಸೆದ್ರೆ ಲೋಹಕ್ಕೆ ತಾಗಿದರೆ ಹೇಗೆ ಶಬ್ದ ಬರ್ತಿತ್ತೋ, ಕಂಚಿಗೆ ತಾಗಿದರೆ ಹೇಗೆ ಶಬ್ದ ಬರ್ತಿತ್ತೋ ಹಾಗೆ ಶಬ್ದ ಬರ್ತಾ ಇತ್ತಂತೆ. ಅದಕ್ಕೆ ಅದನ್ನು ಕಂಚಿನ ಬಾವಿ ಅಂತ ಕರಿತಾ ಇದ್ರು. ಈಗ ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದೊಂದು ದಿನ ಅದನ್ನು ಉತ್ಖನನ ಮಾಡಿ ಮೊದಲಿನ ಸ್ವರೂಪಕ್ಕೆ ತರ್ತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿರ್ಬೋದು ಕೆಲವರು. ಅದೇನಾರು ಆದರೆ ಅದು ಒಂದು ಪ್ರೇಕ್ಷಣೀಯ ಸ್ಥಳದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಅಲ್ಲೊಂದು ಸಣ್ಣ ಕಲ್ಲಿನ ಮೂರ್ತಿಯನ್ನು ಸ್ಥಾಪನೆ ಮಾಡಿರೋದು. ಯಾವಾಗ ಸ್ಥಾಪನೆ ಮಾಡಿದರು, ಇದು ಯಾವ ಮೂರ್ತಿ ಏನೂ ಗೊತ್ತಾಗಲ್ಲ. ಆ ಮೂರ್ತಿ ಮಾತ್ರ ಮೂಕ ಪ್ರೇಕ್ಷಕರಂತೆ ಅಲ್ಲಿ ಅನಾಥವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಯಾವ ಮೂರ್ತಿ ಇದು, ಯಾಕೆ ಇಲ್ಲಿ ಬಂತು ಅನ್ನೋದನ್ನು ಸಂಶೋಧಕರು ತಿಳಿಸಿ ಹೇಳಬೇಕು. ಸಂಶೋಧನೆಗೆ ಭಾಳಷ್ಟು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸ್ಥಳ ಅಂತಂದರೆ ಈ ಮುಡವತ್ತಿ. ಆಮೇಲೆ ನೆಕ್ಸ್ಟು ಮುಂದೆ ನಾವು ಈ ನಾರ್ವೆಯ ಪ್ರಮುಖ ದೇವಾಲಯಗಳ ಬಗ್ಗೆ ಒಂಚೂರು ಸುತ್ತ ಹಾಕೊಂಡು ಬರೋಣ. ನಾರ್ವೆ ಅಂತಂದರೆ ಯಾವುದೋ ಪಶ್ಚಿಮ ರಾಷ್ಟ್ರಗಳಲ್ಲಿರ್ತಕ್ಕಂಥ ಒಂದು ದೇಶ ಅಲ್ಲ. ಇದನ್ನು ನರಸೀಪುರ ಅಂತ ಹಿಂದೆ ಕರೀತಿದ್ರು. ಆಮೇಲೆ ಅದನ್ನು ನಾರಿ ಅಂತ ಕರೀತಾ ಇದ್ರು. ಆಮೇಲೆ ನಾರವೆ ಅಂತ ಕರೀತಾ ಇದ್ರು. ಈಗ ಅದನ್ನು ಜನ ನಾರ್ವೆ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಇದು ತುಂಗಾ ನದಿ ದಡದ ಮೇಲಿರ್ತಕ್ಕಂಥ ಒಂದು ಊರಿದು. ಇಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಇದು. ಅದು ಗೋಪಾಲಕೃಷ್ಣ ದೇವರು ಇರ್ತಕ್ಕಂಥ ದೇವಸ್ಥಾನ. ಇದನ್ನು ಕೊಪ್ಪದ ಅಪ್ಪಾಜಿ ಸೆನಾಬೋವ ಅಂತಕ್ಕಂಥವನು ಇದಕ್ಕೆ ದತ್ತಿ ನೀಡಿರ್ತಕ್ಕಂಥದಕ್ಕೆ ಒಂದು ಶಾಸನ ಸಿಕ್ಕಿದೆ. ಕ್ರಿಸ್ತಶಕ 1588ರಲ್ಲಿ ಈ ಶಾಸನ ಕೆತ್ತಿಸಿರ್ತಕ್ಕಂಥದ್ದು. ಆ ಶಾಸನದ ಪ್ರಕಾರ ಇಲ್ಲೊಂದು ಗೋಪಾಲಕೃಷ್ಣ ದೇವರಿಗೆ ದತ್ತಿಯನ್ನು ನೀಡಿರ್ತಕ್ಕಂಥ ಒಂದು ದಾಖಲೆ ಇದೆ. ಇಲ್ಲಿ ಇನ್ನೊಂದು ದೇವಸ್ಥಾನ, ಭಾಳ ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನ ಅಂದರೆ ಗಂಗಾಧರೇಶ್ವರ ದೇವಸ್ಥಾನ. ಇದು 17ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ಸುಮಾರು 3 ಅಡಿ ಎತ್ತರ ಇರತಕ್ಕಂಥ ಒಂದು ಶಿವಲಿಂಗ ಇದೆ. ಶಿವಲಿಂಗದ ಎದುರು ಒಳ್ಳೆ ಸುಂದರವಾಗಿ ಕೆತ್ತಿದ ಬಸವಣ್ಣನ ಮೂರ್ತಿನೂ ಸಹ ಇದೆ. ದ್ವಾರ ಬಾಗಿಲು ಸಹ ಬಹಳ ಒಳ್ಳೆಯ ಕೆತ್ತನೆಯಿಂದ ಅಲಂಕರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ. ಆಮೇಲೆ ಆಗಲೇ ಹೇಳಿದಾಗೆ ಗೋಪಾಲಕೃಷ್ಣ ದೇವಾಲಯ ಅದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸುಂದರವಾದ ದೇವಾಲಯ ಇದು. ಗರ್ಭಗುಡಿಯಲ್ಲಿ ಗೋಪಾಲಕೃಷ್ಣನ ಜೊತೆ ಭೂದೇವಿ ಮತ್ತು ಶ್ರೀದೇವಿಯ ವಿಗ್ರಹಗಳು ಸಹ ಇದೆ. ಭಾಳ ನೋಡೋದಕ್ಕೆ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡತಕ್ಕಂಥ ವಿಗ್ರಹಗಳಿವು. ಕಪ್ಪು ಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಕೃಷ್ಣಮೂರ್ತಿ ತುಂಬ ಸುಂದರವಾಗಿದೆ. ಶಿಲ್ಪದ ಕೆಳಗೆ ಕೆಲವು ಗೋವುಗಳ ಚಿತ್ರಗಳನ್ನು ಸಹ ಕೆತ್ತಿದ್ದಾರೆ. ಅಂದರೆ ಕೃಷ್ಣನಿಗೆ ಯಾವಾಗಲೂ ಗೋವುಗಳನ್ನು ಕಂಡ್ರೆ ತುಂಬ ಇಷ್ಟ, ಅದನ್ನು ಅಲ್ಲಿ ಕೆತ್ತಿದ್ದಾರೆ. ಆಮೇಲೆ ದೇವರಿಗೆ ಕೈಗಡಗ ಮತ್ತು ಹಾರಗಳನ್ನು ಅದು ಎಷ್ಟು ಸೂಕ್ಷ್ಮತೆಯಿಂದ ಕೆತ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಅದಕ್ಕೆ ಕೈಗಡಗ ಹಾಕಿದಾರೇನೋ, ಹಾರವನ್ನು ಈಗ ಹಾಕಿದಾರೇನೋ ಅನ್ನೋ ರೀತಿಯಲ್ಲಿ ನಮಗೆ ಕಂಡುಬರುತ್ತೆ. ಅಷ್ಟು ಸುಂದರವಾಗಿರ್ತಕ್ಕಂಥ ಶಿಲ್ಪಕಲೆಯನ್ನು ನಾವು ಈ ದೇವಾಲಯದಲ್ಲಿ ವೀಕ್ಷಣೆ ಮಾಡ್ಬೋದು. ಈ ದೇವಾಲಯದ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂತಂದರೆ ಇದಕ್ಕೆ 2 ಗರ್ಭಗುಡಿಯನ್ನು ಹೊಂದಿರತಕ್ಕಂಥದ್ದು. ಒಂದರಲ್ಲಿ ಗೋಪಾಲಕೃಷ್ಣ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ,
ಇನ್ನೊಂದು ಗರ್ಭಗುಡಿಯಲ್ಲಿ ಕಾಶಿ ವಿಶ್ವೇಶ್ವರ ಅಂತ ಕರೀತಕ್ಕಂಥ ಒಂದು ಶಿವಲಿಂಗ ಇದೆ. ಅದ್ರ ಜೊತೆಗೆ ಮಹಿಷಾಸುರ ಮರ್ದಿನಿ ಮತ್ತು ಗಣಪತಿಯ ಮೂರ್ತಿಯನ್ನು ಸಹ ನಾವು ಕಾಣ್ಬೋದು. ಅಂದರೆ ಇಲ್ಲಿ ಹರಿ ಮತ್ತು ಹರ ಎರಡೂ ಇರ್ತಕ್ಕಂಥ ಏಕೈಕ ದೇವಾಲಯ. ಅಂದರೆ ದೇವರುಗಳಲ್ಲಿ ಭೇದ ಇಲ್ಲ ಅಂತಕ್ಕಂಥದ್ದನ್ನು ಸೂಚಿಸೋದಕ್ಕೋಸ್ಕರವಾಗಿ ಒಂದು ಕಡೆ ಗೋಪಾಲಕೃಷ್ಣ, ಇನ್ನೊಂದು ಕಡೆ ಈ ಕಾಶಿ ವಿಶ್ವೇಶ್ವರ ಶಿವಲಿಂಗವನ್ನು ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ನಾರ್ವೆಯ ಮತ್ತೊಂದು ಪ್ರಮುಖ ದೇವಾಲಯ ಅಂದರೆ ಚಂಡಿಕೇಶ್ವರ ದೇವಾಲಯ. ಇದು ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ. ಇದು ಪೌರಾಣಿಕವಾಗಿ ಅಂಥ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದಲ್ಲ. ಈ ನಾರ್ವೆ ಎಲ್ಲಿದೆ ಅಂತಂದರೆ ಕೊಪ್ಪದಿಂದ 8 ಕಿಲೋಮೀಟರ್ ದೂರದಲ್ಲಿ ಈ ನಾರ್ವೆ ಪ್ರದೇಶ ಇದೆ. ಬೇಕಾದಷ್ಟು ಹೋಗೋದಕ್ಕೆ ಅಲ್ಲಿ ರಸ್ತೆ ಅನುಕೂಲನೂ ಸಹ ಇದೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.